ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸುಮಾರು ದಿವಸ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಹಳೆಯದು, ಹೋಲಿ ಫೆಸ್ಟಿವಲ್ ಟೈಮ್ದು ಆಗಿರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ. ಸೊ ಬ್ಯುಸಿ ಇದ್ವಿ, ಅದರಿಂದ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಹೊರಗಡೆ ಸುಮಾರು ದಿವಸ ಆಗಿತ್ತು. ಪಾಪು ಡೆಲಿವರಿ ಆದಮೇಲೆ ಕೂಡ ಫುಲ್ ಮನೇಲಿ ಇದ್ದೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಲ್ಲ, ಇಲ್ಲಿ ಬಂದಾಗ ಗಿಸ್ಟಿಂಗ್ ಅಂತೆಲ್ಲ ಮಾತಾಡ್ತಿದ್ವಿ. ಯಾಕಂದರೆ ಪೋಸ್ಟಿಂಗ್ ಆದರೆ ಇಲ್ಲಿರೋ ಪ್ಲೇಸ್ಗಳೆಲ್ಗೂ ಹೋಗೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಜೈಪುರ್ ಪ್ಲ್ಯಾನ್ ಮಾಡಿದ್ವಿ. ನಾನು, ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು 3 ಜನ ಹೋದ್ವಿ. ಚಿಕ್ಕವ್ಳನ್ನ ಮನೇಲೇ ಬಿಟ್ಟಿದ್ದೆ, ಯಾಕೆಂದರೆ ನನ್ನ ಅಮ್ಮ ಇದ್ದರು. ಚಿಕ್ಕ ಪಾಪು ಬೇರೆ ಅಲ್ವಾ, ಬೇಡ, ವೆದರ್ ಚೇಂಜ್ ಆಗ್ತಾಯಿತ್ತು. ತುಂಬ ಚಳಿ ಇದ್ದು ಸಡನ್ನಾಗಿ ಬಿಸಿಲಾಗ್ಬಿಡ್ತು ಫುಲ್. ಸೊ ಯಾಕೆ ಬೇಕು, ಬೇಡ ಅಂತ ಅಂದ್ಬಿಟ್ಟು ಅವಳನ್ನ ಮನೇಲಿ ಅಮ್ಮನ ಜೊತೆ ಬಿಟ್ಬಿಟ್ಟು ನಾವು 3 ಜನ ಬಂದ್ವಿ. ಸೊ ಫಸ್ಟು ಬಸ್ಸಲ್ಲಿ ಬಂದಿದ್ದು. ಆ್ಯಕ್ಚುಲಿ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗಿದ್ದು ಜೈಪುರ್ ಬಸ್ಸಲ್ಲಿ ಹೋದ ತಕ್ಷಣ ಅಲ್ಲಿ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಆಟೋ ಕಾರೆಲ್ಲ ಬಂದರು. ಲೈಕ್ ಇದೆ ಒಂಥರ ಟ್ರಿಪ್ ಥರ, ಒಂದು 3-4 ಪ್ಲೇಸ್ ಅಂತ ಫಸ್ಟೇ ಹೇಳ್ಕೊಂಬಿಟ್ಟು ಅವರೇ ಎಲ್ಲ ತೋರಿಸ್ತಾರೆ, ಮಾಡ್ತಾರೆ. ಆ ಥರ ಪ್ಯಾಕೇಜ್ ಟೈಪು. ನಾವು ಆಲ್ಮೋಸ್ಟ್ ಒಂದು 8-9 ಪ್ಲೇಸಸ್ ಹೋದ್ವಿ. ಮರ್ತೋಗಿದೆ, 700-900 ಏನೋ ಕೊಟ್ಟಿದ್ದು ಪ್ರೈಸ. ಆಟೋದಲ್ಲಿ ಹೋಗಿದ್ದು ನಾವು 3 ಜನ ಅಲ್ವ ಇದ್ದಿದ್ದು ಅಂದ್ಬಿಟ್ಟು. ಸೊ ಆಟೋದಲ್ಲಿ ಹೋಗಿ ತುಂಬ ನನ್ನದು ಹೊಸ್ದಾಗಿತ್ತು, ಬಟ್ ಎಂಜಾಯ್ ಮಾಡಿದ್ವಿ. ನನಗೆ ತೀರಾ ಇಷ್ಟ ಆಗಿದೆ ಮ್ಯೂಸಿಯಮ್, ಭಾರಿ ಚೆನ್ನಾಗಿತ್ತು. ಎಂತೆಂಥ ಹಳೆಯ ವಸ್ತೆಲ್ಲ ಇದ್ದಿದ್ದು. ಆ್ಯಂಡ್ ನಮ್ಮ ಕರ್ನಾಟಕ ಸೈಡ್ ಮಹಾಭಾರತ, ರಾಮಾಯಣ ಅದ್ರದ್ದೆಲ್ಲ ಇತ್ತು ಅಲ್ಲೇ. ಅದೆಲ್ಲ ಲೈಕ್ ಖುಷಿ ಆಯ್ತು ನನಗೆ. ಓಕೆ, ಚೆಂದ ಉಂಟು ಅಂತ ತುಂಬಾ ಎಂಜಾಯ್ ಮಾಡಿದೆ. ಈ ಪ್ಲೇಸ್ನಂತೂ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಅಪ್ಪ ಮಗಳು ಅದು ಏನು ಮಾಡೋದು ಗೊತ್ತಿಲ್ಲ. ಸೊ ಈ ಪ್ಲೇಸ್ನ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಸಾರಿ, ವಾಯ್ಸ್ ಕರೆಕ್ಟಾಗಿಲ್ಲ. ಏನಾಯಿತು, ವೆದರ್ ಚೇಂಜ್ ಆಗಿದೆ ಏನೋ ಗೊತ್ತಿಲ್ಲ, ಫುಲ್ ಟ್ರೋತು ಅಂತ ಪೇಯ್ನ್ ಬಂದಂಗೆ ಆಗ್ಬಿಟ್ಟಿದೆ. ಸೊ ಕ್ಲಾರಿಟಿ ಇದೆಯೋ ಗೊತ್ತಿಲ್ಲ. ತುಂಬ ಚೆಂದ ಇತ್ತು. ಯುದ್ಧ ಮಾಡಿದ ಟೈಮಲ್ಲೆಲ್ಲ ಇದ್ದಿದ್ದು ಗ್ರಹಗಳು ಅದು ಇದೆಲ್ಲ ಮ್ಯೂಸಿಯಮ್ ಮಸ್ತ್ ಇತ್ತು ಮಾತ್ರ. ಒಂದೊಂದು ಕೂಡ ವೀಡಿಯೋ ಮಾಡಿದ್ದೀನಿ ನಾನಂತೂ. ನಂಗೆ ಈ ಥರ ತುಂಬ ಹಳೆ ಕಾಲದ ವಸ್ತುಗಳು ಅಥವಾ ಓಲ್ಡ್ ಸ್ಟೋರೀಸ್ ಅಂತಾರಲ್ಲ, ಹಿಸ್ಟೋರಿಕಲ್ ಟೈಪ್ಸ್ ಎಲ್ಲ ನಂಗೆ ಭಾರಿ ಇಂಟ್ರೆಸ್ಟು, ತುಂಬ ಇಂಟ್ರೆಸ್ಟು. ಅಲ್ಲಿ ಹೋಗಿದ್ನೆಲ್ಲ ಫುಲ್ ಒಂದೊಂದು ಬಿಡದೆ ವೀಡಿಯೋ ಮಾಡ್ಕೊಂಡ್ಬಂದೆ. ಅಷ್ಟು ಚೆಂದಿತ್ತು, ನೋಡೋಕ್ತಾ ಇದ್ರೆ ಒಂಥರ ಖುಷಿ ಆಗ್ತಿತ್ತು ನನಗೆ. ಆ ಕತ್ತಿ, ಖಡ್ಗಗಳು, ಕಿರೀಟ, ಆಗ್ತಾಯಿ ಬಟ್ಟೆ, ವಸ್ತ್ರಗಳು, ಯುದ್ಧ ಟೈಮಲ್ಲಿ ಆಗ್ತಾಯಿ ಇದೆಲ್ಲ ಚೆಂದಿತ್ತು. ಭಾರಿ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಸೊ ಅದು ಭಾರಿ ಎಂಜಾಯ್ ಮಾಡಿದೆ ಅದನ್ನ. ಆದರೆ ಸುಮಾರು ಪ್ಲೇಸ್ಗಳಿಗೆಲ್ಲ ಹೋಗಿದ್ವಿ. ಕೆಲವು ಫೋಟೋಸ್ಗಳನ್ನ ಲಾಸ್ಟಲ್ಲಿ ಹಾಕಿರ್ತೀನಿ. ಸೊ ಫೋಟೋಸನ್ನ ಲಾಸ್ಟಲ್ಲಿ ಹಾಕಿದ್ದೀನಿ. ಇದು ಬರೀ ಜಸ್ಟ್ ವೀಡಿಯೋಸ್ ಅಷ್ಟೇ. ಬಟ್ ಸೂಪರಾಗಿತ್ತು. ಸೊ ಎಲ್ಲ ನೋಡಿಕೊಂಡು ನನ್ನ ಮಗಳದ್ದು ಭಾರಿ ಎಂಜಾಯ್ ಮಾಡಿದ್ಲು. ಅವ್ರು ಹಾಕ್ತಾಯಿದ್ದ ಬಟ್ಟೆ ಎಲ್ಲ ಇಲ್ಲಿದೆ ನೋಡಿ, ಎಷ್ಟು ಚೆಂದಾಗಿ ಇಟ್ಟಿದ್ದಾರೆ ಅಂತಂದರೆ ವಾವ್ ಅನಿಸ್ತು ನನಗಂತೂ. ನನ್ನ ಮಗಳಂತೂ ತುಂಬ ಯಾಕೆಂದ್ರೆ ಅವಳು ಸುಮಾರು ದಿವಸ ಆಗಿತ್ತು, ಬಂದಿರಲಿಲ್ಲ ಆಚೆ. ನನಗೂ ಫುಲ್ ಟಯರ್ಡ್ ಅನಿಸಿತ್ತು, ತುಂಬ ಚಳಿ ಬೇರೆ ಇತ್ತು. ವೆದರೆಲ್ಲ ಚೇಂಜ್ ಆಗಿತ್ತಲ್ಲ, ಬರೋಣ ಅಂತ ಬಂದ್ವಿ. ಬಟ್ ತುಂಬಾ ಬಿಸಿಲಾಯಿತು ಮಧ್ಯಾಹ್ನ ಟೈಮ್. ಆ್ಯಂಡ್ ಎಂಜಾಯ್ ಮಾಡಿದ್ವಿ ನಾವು. ಇದು ನೋಡಿ ಇಷ್ಟು ದೊಡ್ಡದಿದೆ. ಓಕೆ ಅನಿಸ್ತು ನನಗೆ ಒಂದು ಕ್ಷಣ. ಹೆಂಗೆಲ್ಲ ಇದು ಮಾಡ್ತಾರೆ ಇದರಲ್ಲಿ ಮ್ಯೂಸಿಯಮ್ಮು, ಅದು ಹೆಂಗೆ ಮ್ಯೂಸಿಕ್ ಇದು ಮಾಡ್ತಾರೆ ಇಷ್ಟು ದೊಡ್ಡದ್ರಲ್ಲಿ, ಎಷ್ಟು ಜನ ಮಾಡಬೇಕಿತ್ತು ಅವತ್ತು, ಅವರಷ್ಟು ಜನ ಅಷ್ಟು ದೊಡ್ಡ ಈ ಥರ ಹಂಗೆ ಏನೇನೋ ಕ್ವಶನ್ಸ್ಗಳು ಬಂತು. ಅಷ್ಟು ಚೆಂದಿತ್ತು ಮಾತ್ರ. ಆಂಟಿಕ್ ಪೀಸ್ಗಳಾಗಲಿ, ಹಾಕೊಳ್ಳೋ ಒಡವೆಗಳಾಗಲಿ, ಜ್ಯುವೆಲ್ಸ್, ಪ್ರತಿಯೊಂದು ಇರ್ತಿದ್ದು. ಐ ಜಸ್ಟ್ ಎಂಜಾಯ್ ಎವ್ರಿಥಿಂಗ್ ಅಂತಂದ್ರೆ ತಪ್ಪಾಗಲ್ಲ. ಅಷ್ಟು ಸುಂದರವಾಗಿತ್ತು ಮಾತ್ರ ಜಾಗ. ಅದಾದಮೇಲೆ ಟೈಮ್ ಸಕ್ಕ ಪ್ಲೇಸ್ ಬಂದ್ವಿ. ಆ್ಯಂಡ್ ಲೈಕ್ ಟೈಮ್ ಕರೆಕ್ಟಾಗಿ ತೋರಿಸ್ತಿತ್ತು ಈ ಜಾಗದಲ್ಲಿ. ಅದೆಲ್ಲ ಅದು ಹಿಂಗೆ ಮಾಡಿದ್ರು ಆ ಟೈಮಲ್ಲಿ ಅಂದರೆ ಇಟ್ಸ್ ಲೈಕ್ ವಾವ್ ಅಂತ. ಸೊ ಹ್ಯಾಪಿ ಅನಿಸ್ತು ನೋಡಿ. ಅದೆಲ್ಲ ಖುಷಿ ಆಯಿತು ಆ ಟೈಮಲ್ಲಿ ಇವೆಲ್ಲ ಮಾಡಿದಾರಲ್ಲ ಅಂತ.
ಅದಾದಮೇಲೆ ನನ್ನ ಮಗಳು ಅಲ್ಲಿ ಡ್ಯಾನ್ಸ್ ಬರ್ತಿದ್ದಂತ ಡ್ಯಾನ್ಸ್ ಆಡ್ತಾ ಕೂತಿದ್ದೆ. ನಂಗೆ ಸುಸ್ತಾಗ್ಬಿಟ್ಟೆ ಪೂರ್ತಿ. ಹಾಗೆ ಕೂತಿದ್ದೆ ಸೈಡಲ್ಲಿ ಮಹಲ್ ಹತ್ರ ಡ್ಯಾನ್ಸ್ ಮಾಡ್ತಾ ಕೂತಿದ್ಲು. ಆಮೇಲೆ ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಆ ಪ್ಲೇಸ್ ತುಂಬ ಹೈಟ್ ಇತ್ತು, ಹತ್ತಿದ್ವಿ. ಬಟ್ ಸುಸ್ತಾಗಿದೆ, ಇದರಲ್ಲಿ ಫೋಟೋಸ್ ತೆಗೊಳಕ್ಕಾಗಲಿಲ್ಲ ನಮಗೆ ಅಲ್ಲಿ ಮೇಲ್ಗಡೆ. ಹಾಗಾಗಿ ಕೆಳಗಡೆ ಇಳಿದ್ಬಿಟ್ವಿ. ಕೆಳಗಡೆ ಇಳಿದ್ಮೇಲೆ ಬರ್ಬೇಕಾದ್ರೆ ವೀಡಿಯೋನೇ ಮಾಡೀವಲ್ಲ, ಫೋಟೋಸ್ ತೆಗ್ದೀವಲ್ಲ ಅಂತ ಅಂದ್ಕೊಂಡು ಅಲ್ಲಿ ಸ್ಟಾಪ್ ಮಾಡಿ ವೀಡಿಯೋ ಮಾಡೋದು ಶುರು ಮಾಡಿದ್ದು ನಾವು. ಅದಾದಮೇಲೆ ಊಟಕ್ಕೆ ಹೋದ್ವಿ. ಎಲ್ಲ ಪ್ರತಿಯೊಂದು ಫೋಟೋನು ಲಾಸ್ಟಲ್ಲಿ ಹಾಕಿರ್ತೀನಿ. ಊಟಕ್ಕೆ ಹೋದ್ವಿ. ತುಂಬ ಸುಸ್ತಾಗಿತ್ತು. ಬೆಳಗ್ಗೆ ತಿಂದಿದ್ದಷ್ಟೇ ತಿಂಡಿನ. ನಾನು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ. ಸೊ ಬೆಳಗ್ಗೆ ತಿಂದಿದ್ದಷ್ಟೇ. ಮಧ್ಯಾಹ್ನ ತುಳಿತು ಆಲ್ಮೋಸ್ಟ್ ಒಂದು 3 ಗಂಟೆ 4 ಗಂಟೆ ಆಗ್ತಿತ್ತು. ಸುಸ್ತಾಯ್ತಲ್ಲ ಅಂದ್ಬಿಟ್ಟು ಊಟಕ್ಕೆ ಹೋಗಿದ್ವಿ. ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಕೆಳಗಡೆ ಆ ಪ್ಲೇಸ್ನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಅಪ್ಪ ಮಗಳು ಫೋಟೋ ಶೂಟ್ ಮಾಡಿ ನನಗೆ ಫೋಟೋ ತೆಗಿ ಅಂತ ಅಂದ್ಕೊಂಡು ನಿಂತಿದ್ರು ಅಲ್ಲಿ. ಸೊ ಅವರಿಬ್ಬರು ಫೋಟೋಸ್ ತೆಗ್ದು ಆಮೇಲೆ ಜೈಪುರಿಗೆ ಬಂದು ರಾಜಸ್ಥಾನ ಈ ಥರ ಡ್ರೆಸ್ ಹಾಕ್ಕೊಳ್ದಿದ್ರೆ ಹೆಂಗೆ ಹೇಳಿ, ಹಾಗಾಗಿ ಈ ಥರ ಡ್ರೆಸ್ ಹಾಕ್ಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಫಸ್ಟ್ ಮಹಲ್ಗೆ ಹೋಗಿ, ಮಹಲ್ ಆದಮೇಲೆ ಪಿಂಕ್ ಸಿಟಿಯಿಂದ ಬಂದ ಮೇಲೆ ಡ್ರೆಸ್ ಎಲ್ಲ ಹಾಕ್ಕೊಂಡಿದ್ವಿ. ಚಂದಿತ್ತು. ಕಾಜಲ್ ಕೆನ್ನೆ ಬೊಟ್ಟು ನೋಡ್ತಾ ನಿಂತೆ ಎಲ್ಲ ಬಿಟ್ಟು, ಕಂಡು ಕಾಣದ ಮೂಗು ಬೊಟ್ಟು, ಪುಣ್ಯ ಬೇಕು ನೋಡೋದಕ್ಕೂ, ರೋಡಿನಲ್ಲಿ ಸ್ಮೈಲು ಎಸೆಯ ಬೇಡ ಹುಡುಗಿ, ಭೂಮಿ ಬೆಂದೊಯ್ತದೆ ಲೋಕ ನಿಂತೊಯ್ತದೆ, ಸುಂದರ ತೊಂದರೆ ಇಲ್ಲಿ ನೀ ಬಂದರೆ, ಕಣ್ಣ ಕಾಜಲ್ ಕೆನ್ನೆ ಬೊಟ್ಟು ನೋಡ್ತಾ ನಿಂತೆ ಎಲ್ಲ ಬಿಟ್ಟು. ಅಲ್ಲಿ ಹೋದ್ವಿ. ಅಷ್ಟು ವರ್ತಿ ಅಂತ ಅನ್ನಿಸ್ತಿಲ್ಲ, ಅದು ರೈಸ್ ಕಾಫಿ ಅಂತ ಅಷ್ಟು ನನಗೆ ಹೋದ್ವಿ. ಹೋಗ್ಬಿಟ್ಟು ಸಮಥಿಂಗ್ ವ್ಯಾಕ್ಸಲ್ಲೆಲ್ಲ ಮಾಡಿರ್ತಾರೆ ನೋಡಿ, ಕ್ಯಾಂಡಲ್ ಟೈಪ್ ಆ ಥರ ಎಲ್ಲ ಇತ್ತು. ನೋಡಿದೆ ಬಂದ್ವಿ. ಅಷ್ಟೇನು ಓಕೆ, ವರ್ತಿ ಪ್ರೈಸ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಓಕೆ ಆಗಿತ್ತು. ಯಾವುದೋ ಎಂಜಾಯ್ಮೆಂಟ್ ಮಾಡೋಷ್ಟೇನು ಇದಾಗಿಲ್ಲ, ಓಕೆ ಆಗಿತ್ತು. ಮುದ್ದಾಗಿ ಕಾಣಲ್ಲ ಮಗಳು. ಸೊ ಡ್ರೆಸ್ ಎಲ್ಲ ಹಾಕ್ತೆ. ಅದು ನೆಕ್ಸ್ಟ್ ಹೋಲಿ. ಅವ್ರ ಸ್ಕೂಲಲ್ಲಿ ತುಂಬ ಫಸ್ಟ್ ಸೆಲೆಬ್ರೇಟ್ ಮಾಡ್ತಾಯಿದ್ರು. ತುಂಬ ಗ್ರ್ಯಾಂಡಾಗಿ ಲೈಟಾಗಿ ಮಾಡ್ಕೊಂಡು ಹೋಲಿ ಎಲ್ಲ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋದು. ಫಸ್ಟ್ ಹೋಳಿ ನಾನು ಮಾಡಿದ್ದೆ ಚಿಕ್ಕವಳಿಗೆ. ಸೊ ಆರಾಮಾಗಿ ಚೆನ್ನಾಗೇ ಇದ್ಲು, ಎಂಜಾಯ್ ಮಾಡಿದ್ಲು. ಸ್ಕೂಲಲ್ಲೂ ಎಂಜಾಯ್ ಮಾಡಿದ್ಲು, ಮನೇಲಿ ಬಂದು ಮನೇಲೂ ಕೂಡ ಹೋಳಿ ಎಲ್ಲ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಮನೇಲಿ ಮಾಡಿದ್ದು. ಸ್ಕೂಲಲ್ಲಿ ಮುಂಚೆನೇ ಮಾಡಿದರು. ನೆಕ್ಸ್ಟ್ ಡೇ ಮನೇಲಿ ಮಾಡಿದ್ದು. ಆ್ಯಕ್ಚುಲಿ ಮನೇಲಂತೂ ತುಂಬಾ ಎಂಜಾಯ್ ಪೂರ್ತಿ ಕಲರ್ ಆಗಿದ್ಲು. ರೋಡೆಲ್ಲ ನಿಂತ್ಕೊಂಡು ಎಲ್ಲರಿಗೂ ಬಣ್ಣ ಹಾಕ್ತಾ ಕೂತಿದ್ರು. ನಮ್ಮ ಯಜಮಾನ್ರು ಅದನ್ನೇ ಬಣ್ಣ ಹಾಕ್ತಾಯಿದ್ರು. ಇವಳು ಕೂಡ ನಾನು ಹಾಕ್ತೀನಿ ಅಂದ್ಕೊಂಡು ತಗೊಂಡು ಕೂತಿದ್ಲು. ಹಾಕೋಕ್ಕೆ ಎಲ್ಲರೂ ಕಾಯ್ಕೊಂಡು. ಸೊ ನಾವೆಲ್ಲ ನಿಂತಿದ್ವಿ, ಫುಲ್ ಎಲ್ಲ ಬಣ್ಣ ಆಗಿಬಿಟ್ಟಿದ್ವಿ. ಅಂದ್ಬಿಟ್ಟು ಆಚೆನೇ ನಿಂತಿದ್ವಿ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ, ಫುಲ್ ಬಣ್ಣ ಆಗಿದೆ ಅಂತ. ಅದಾದ್ಮೇಲೆ ಪೂರ್ತಿ ಬಂದು ನೀರು ಹಾಕ್ಬಿಟ್ರು. ಮತ್ತು ಪುನೀವರು ಅದಕ್ಕೆ ಕಲರ್ ವಾಟರ್. ಸರಿ ಆಯ್ತು, ಕಲರ್ ವಾಟರ್ ಹಾಕಿದ್ರಲ್ಲ, ತರ್ಸ ಚೇಂಜ್ ಮಾಡ್ಬಿಟ್ಟು ಆಚೆ ಹೋಗೋಣ, ಬಿಸಿಲಲ್ಲಿ ನಿಂತ್ಕೊಳ್ಳೋಣ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಬಂದು ಮತ್ತೆ ಎಲ್ಲರೂ ಬೇರೆಯವ್ರು ಬಂದು ಹಾಕ್ಬಿಟ್ರು. ಆಪೋಸಿಟ್ ಹೌಸ್ ಎಲ್ಲ ಬಂದು ಹಾಕ್ಬಿಟ್ರು. ಸೊ ಆಗಲೇ ಇಲ್ಲ ಅಂದ್ಕೊಳ್ಳಿ, ಫುಲ್ ಎಲ್ಲ ಗಿಜಿಯಾಗಿ ಆಗೋಯ್ತು. ಅಂದರೆ ಎಂಜಾಯ್ ಮಾಡಿದ್ವಿ. ಹೋಳಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಫಸ್ಟ್ ಹೋಳಿ ನಾವು ಫ್ಯಾಮಿಲಿಯೇ ಎಂಜಾಯ್ ಮಾಡ್ತಾಯಿರೋದು. ಯಾಕೆಂದರೆ ಲಾಸ್ಟ್ ಟೈಮೆಲ್ಲ ಪುಣೆಯಲ್ಲಿರೋರು ನಾನು ಅಲ್ಲಿರ್ತಿದ್ದೆ, ಅಥವಾ ಬರೋಕ್ಕಾಗದೆ ಹತ್ತಿರ ಇರೋ ಸಿಟಿಲಿ ಇರ್ತಾರಲ್ಲ, ಈ ಥರ ಏನೇನೋ ಆಗ್ತಿತ್ತು. ಬಟ್ ನಾವು 4 ಮೆಂಬರ್ಸ್ ಟುಗೆದರ್ ಅಂತೀವಲ್ಲ, ಹಂಗೆ ಫ್ಯಾಮಿಲಿ ಪೂರ್ತಿ ಒಂದು ಕಡೆ ಸೆಲೆಬ್ರೇಟ್ ಮಾಡ್ದಂಗೆ ಖುಷಿ ಆಯಿತು. ಸೊ ಈ ವಿಡಿಯೋ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಹೋಳಿ ಹಬ್ಬ ಮುಗಿದಿದ್ದೆ, ಮೋಸ್ಟ್ಲಿ ಯುಗಾದಿ ಎಷ್ಟರೊಳಗಡೆ ಆಗ್ತೀನಿ, ಯಾಕೆಂದ್ರೆ ತುಂಬ ಟೈಮ್ ತಗೋತಾ ಇದ್ದೀನಿ.
ನಿಮಗೆ ಗೊತ್ತು, ಇಬ್ಬರು ಮಕ್ಳು ಹಿಡ್ಕೊಂಡು ಆಗಲ್ಲ. ಬಟ್ ಐ ವಿಲ್ ಡೂ ಅಷ್ಟೇ ಹೇಳ್ಬೋದು. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಐ ವಿಲ್ ಡೂ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ದಯವಿಟ್ಟು. ಏನಾದ್ರು ತಪ್ಪಿತ್ತು ಅಥವಾ ಏನಾದ್ರು ಸರಿ ಮಾಡ್ಕೋಬೇಕು, ಓಕೆ, ಅಥವಾ ನಿಮಗೆ ಲೈಕ್ ಇಷ್ಟ ಆಯಿತು ಏನಾದ್ರು ಹೇಳಬೇಕು ಅಂದರೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಅಷ್ಟೇ ನಾನು ಹೇಳಬಲ್ಲೆ. ಸೊ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ತಿದ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಯುಗಾದಿದೆ ಹಾಕ್ಬೋದು ಅಂದ್ಕೋತೀನಿ, ಗೊತ್ತಿಲ್ಲ, ನೋಡೋಣ. ಸೊ ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಆ್ಯನ್ಯುವಲ್ ಡೇ ಇತ್ತು ಸ್ಕೂಲಲ್ಲಿ. ಸೊ ಡ್ಯಾನ್ಸ್ ಮಾಡಿ ಪ್ರೈಸ್ ತೊಗೊಂಡು ಬಂದು, ಫಸ್ಟ್ ಪ್ರೈಸ್ ಅವಳ ಲೈಫಲ್ಲಿ. ಒಂಥರ ಎಮೋಷ್ನಲ್ ಆಗಿತ್ತು, ತುಂಬ ಖುಷಿ ಆಯಿತು ಏನೋ ತಗೊಂಡಿದ್ದಾಳಲ್ಲ ಅಂತ. ಬಟ್ ಲಿಟಲ್ ಬಿಟ್ ಎಮೋಷನ್ ಆದೆ, ಇಷ್ಟು ಬೇಗ ಸ್ಕೂಲ್ಗೆ ಹೋಗಾಗಿ ಪ್ರೈಸ್ ತೊಗೊಳಂಗೆ ಆದ್ವಲ್ಲ ನನ್ನ ಮಗಳು ಅಂತ ಖುಷಿನೂ ಆಯಿತು. ಓಕೆ, ಸೊ ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಭಾರಿ ಖುಷಿ ಆಯ್ತು ಆ ಟೈಮಲ್ಲಿ ಅವ್ರು ತೊಗೊಂಡಿದ್ದು ನೋಡಿ. ಎಲ್ಲ ಅಮ್ಮಂದಿರು ಅದೇ ಆಸೆ ಅಲ್ಲ, ಅಪ್ಪಂದಿರು ಅಮ್ಮಂದಿರಿಗೆಲ್ಲ. ಸೊ ಐ ವಾಸ್ ಬಿಟ್ ಎಮೋಷ್ನಲ್, ಎಮೋಷ್ನಲ್ಸ್. ಖುಷಿ ಆಯ್ತು ಅಷ್ಟೇ, ಅದನ್ನೇ ಬರಲೆ. ಅದು ಬಿಟ್ಟು ನಾವು ಫ್ಯಾಮಿಲಿ ತುಂಬ ಚೆಂದ ಹೋಳಿ ಸೆಲೆಬ್ರೇಷನ್ ಮಾಡಿದ್ವಿ. ಐ ವಾಸ್ ಹ್ಯಾಪಿ ಫಾರ್ ದಟ್. ನಮ್ಮ ಚಿಕ್ಕ ಮಗಳದ್ದು ಫಸ್ಟ್ ಹೋಳಿ ಎಲ್ಲ, ಸೊ ಅವಳಿಗೆ ಚೂರು ಮುಗಿದ ಮೇಲೆ ಹಾಕ್ತೆ. ಯಾಕೆ ಈ ಟೈಮಲ್ಲಿ ಎಲ್ಲ ಚಿಕ್ಕ ಪಾಪಗೆಲ್ಲ ಬೇಡ ಅಂದ್ಕೊಂಡು ಚೂರು ಹಾಕ್ತೆ. ಅದಾದಮೇಲೆ ನನ್ನ ಮಗಳು ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಕೂತಿದ್ರು. ಸೊ ಅವ್ರ ಜೊತೆ ನಾವು ಜಾಯ್ನ್ ಆಗಿ ಫೋಟೋಸ್ ಕ್ಲಿಕ್ಸ್ ಮಾಡ್ಕೋತಾ ಇದ್ವಿ. ಜಸ್ಟ್ ಮೆಮೊರೀಸ್ ಅಂತ ಅಂತೀರ ಆ ಥರ ಅಷ್ಟೇ, ಮೆಮೊರಿಗೋಸ್ಕರ. ಭಾರಿ ಖುಷಿಯಾಗಿದ್ವಿ, ಹ್ಯಾಪಿಯಾಗಿತ್ತು ಮಾತ್ರ. ಹೋಳಿ ಹಬ್ಬ ಗೊತ್ತಿರಲಿಲ್ಲ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಕಣ್ಣು ಸ್ಕೂಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ವಿಡಿಯೋ ಬರುತ್ತೆ, ತುಂಬ ಚೆಂದ ಆಗಿರೋ ಮಾಡಿದ್ದಾರೆ. ಓಕೆ, ವಿ ಲೈಕ್ ಇಟ್. ಸೊ ಯುಗಾದಿಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ನಾನು ಸಡನ್ನಾಗಿ ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ, ಬಟ್ ಪ್ರಯತ್ನ ಅಂತೂ ಪಡ್ತೀನಿ. ಯಾಕೆಂದರೆ ಪೂಜೆ ಮಾಡಿ ರೆಡಿಯಾಗಿ ಮಕ್ಕಳು ರೆಡಿ ಮಾಡಿ ನಾವು ರೆಡಿಯಾಗಿ ನೋಡೋಣ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ವಿಲ್ ಟ್ರೈ ಅಂತ ಮಾತ್ರ ಹೇಳ್ಬೋದು ನಾವು. ಸೊ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಅದೇ ಬಿಟ್ಟರೆ ನನ್ನ ಮಕ್ಕಳು ಸಮಾಚಾರ ಚಿಕ್ಕವ್ರ ಬಗ್ಗೆ ಏನೂ ವಿಡಿಯೋ ಮಾಡ್ತಾರೆ. ಆ್ಯಕ್ಚುಲಿ ನನಗೆ ಫುಲ್ಲು ಒಂಥರ ಸುಸ್ತು ಅವರು. ಹೇಳ್ಬೇಕಂದ್ರೆ ಅವಳಿಗೆ ನಡೀತಾ ಇದ್ದಾಳೆ ವಿತ್ ಸಪೋರ್ಟ್. ಶಿ ಕ್ಯಾನ್ ಸ್ಟ್ಯಾಂಡ್ ಆ್ಯಂಡ್ ವಾಕ್ ನೌ. ಮತ್ತು ಈಗ ಮೊನ್ನೆಯಿಂದ ಸ್ವಲ್ಪ ಕೈ ಬಿಟ್ಟು ನಡೆಯೋಕ್ಕೆ ಶುರು ಮಾಡ್ತಾ ಇದ್ದಾಳೆ. ಬೀಳ್ತಾಳೆ, ಸುಮಾರು ಹೊತ್ತು ಬೀಳ್ತಾಳೆ. ಇದೇ ನೋಡಿ ಆ್ಯನ್ಯುವಲ್ ಡೇ ವಿಡಿಯೋ. ಸುಮಾರು ಸಲ ಬೀಳ್ತಾಳೆ, ಬಟ್ ಓಕೆ, ಬೀಳೋದಿಲ್ಲದೆಲ್ಲ ಇದ್ದದ್ದೇ ಮಕ್ಕಳಲ್ಲಿ. ಅವಾಗಲೇ ಎದ್ದು ನಿಂತ್ಕೊಂಡು ನಡೆಯೋಕ್ಕೆ ಹೋಗ್ತಾಳೆ. ನನಗೆ ಖುಷಿ ಪಡಬೇಕು, ಬೇಜಾರಾಗಬೇಕು ಗೊತ್ತಾಗ್ತಿಲ್ಲ. ಏಕೆಂದರೆ ಇನ್ನೂ ಅವಳನ್ನ ಹುಟ್ಟಿದ್ದೆ ಯಾಕಂದರೆ 9 months ಅಷ್ಟು ನೋವು ತಿಂದಿದ್ದೆ. ಹುಡ್ತಾಳೆ ಅಂತ ಅಂದ್ಕೊಂಡಿದ್ದಿಲ್ಲ ಈ ದಿನ ಹುಟ್ಟೋದು, ಬಟ್ ಹ್ಯಾಪಿ ಆಗಿದ್ದೆ. ಸೊ ಅಷ್ಟು ಬೇಗ 7 months ಕಂಪ್ಲೀಟ್ ಆಯ್ತು. 7th month ಇನ್ನೂ ಕಂಪ್ಲೀಟ್ ಆಗಿಲ್ಲ, 6 months ಕಂಪ್ಲೀಟಾಗಿ 7 ನಡೀತಿದೆಯಲ್ಲ ಅಂತ ಅನ್ನೋದು ಆಶ್ಚರ್ಯ. ಆಸ್ ಹ್ಯಾಪಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ, ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಕೊಡಿ ಮರಿಬೇಡಿ. ಏನು ತಪ್ಪಿದ್ರೆ ತಿಳಿಸಿ ಕಮೆಂಟ್ಸಲ್ಲಿ, ತಿಳ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.